ರಾಜ್ಯ ಒಕ್ಕಲಿಗರ ಸಂಘದ ಸರ್ವ ಸದಸ್ಯ ಸಭೆ ಇವತ್ತಾಯಿತು. ಆದರೆ ಸಭೆ ಬಗ್ಗೆ ಯಾವ ಸದಸ್ಯರಿಗೂ ಒಂದು ಈ ಪೋಸ್ಟ್ ಕಳಿಸಿಲ್ಲ, ಇಮೇಲ್ ಕಳಿಸಿಲ್ಲ, ವಾಟ್ಸಪ್ ಕಳಿಸಿಲ್ಲ, ಇಲ್ಲ SMS ಕೂಡ ಕಳಿಸಿಲ್ಲ. ಅದಕ್ಕೆಲ್ಲ ಸುಮಾರು 7-8 ವರ್ಷಗಳಿಂದ ಕೇಳ್ಕೊಳ್ತಾ ಇದ್ವಿ, ಅಂದ್ರೂ ಮಾಡಿಲ್ಲ. ಸುಮ್ಮನೆ ಯಾವುದೋ ಸಣ್ಣ ಪತ್ರಿಕೆಗಳಲ್ಲಿ ಸಣ್ಣದಾಗಿ ಏನೋ ಒಂದು ಮಾಡ್ತೀವಿ ಏನೋ ಥರ ನೋಟಿಫಿಕೇಷನ್ ಕೊಟ್ಕೊಂಡು ಇವ್ರುಗಳು ಏನೋ ಗುಟ್ಟಾಗಿ ನಡೆಸೋದಕ್ಕೆ ಏನೋ ಒಂದು 3,000 ಇರೋ 6,50,000 ಸದಸ್ಯರಲ್ಲಿ 3,000 ಬಂದರೆ ಕೋರಮ್ ಆಗುತ್ತೆ ಅನ್ನೋ ಥರ ಹಳೇ ಸದಸ್ಯತ್ವದ ಸಂಖ್ಯೆ ಪ್ರಕಾರ ಕೋರಮ್ನ ಇಟ್ಕೊಂಡು ಇವರು ಗುಟ್ಟಾಗಿ ನಡೆಸಿದ್ರು. ಎಷ್ಟೋ ಜನ ಬಂದಿರಲಿಲ್ಲ. ಬಂದವ್ರ ಹತ್ರ ಇವರು ಬೆಳಿಗ್ಗೆನೇ ಸರ್ವ ಸದಸ್ಯರ ಸಭೆ, ಆಮೇಲೆ ಮಧ್ಯಾಹ್ನದ 3 ಗಂಟೆ ಇದು ವಿಶೇಷ ಸರ್ವ ಸದಸ್ಯರ ಸಭೆ ಎರಡಕ್ಕೂ ಸೈನ್ ಹಾಕ್ಸ್ಕೊಂಡು ಕುತಂತ್ರ ಮಾಡಿದ್ದಾರೆ. ಆಮೇಲೆ ಇವ್ರ ಕಡೆ ಇವ್ರು ಮಾಡಿರೋ ಅಷ್ಟೋ ಅಕ್ರಮಗಳು, ಲೂಟಿ, ಭ್ರಷ್ಟಾಚಾರ ಅವನ್ನೆಲ್ಲ ಮುಚ್ಚಾಕೋದಕ್ಕೆ ಪ್ರಶ್ನೆ ಕೇಳ್ತಾರೆ ಅಂದ್ಬಿಟ್ಟು ಇವ್ರ ಬಟ್ಟಂಗಿಗಳನ್ನೆಲ್ಲ ಅವ್ರ ಹತ್ರ ಪತ್ರ ಬರೆಸ್ಕೊಂಡು ನಾವು ಮಾತಾಡಬೇಕು ಅಂತ ಅವ್ರಿಗೆ ಮಾತ್ರ ಅನುಮತಿ ಕೊಟ್ಟು ಅವ್ರನ್ನ ಮಾತ್ರ ಮುಂದಗಡೆ ಕೂಡಿಸಿ ಬೇರೆಯವ್ರು ಯಾರು ಅಲ್ಲಿ ಒಳಗಡೆ ಬರ್ದಂಗೆ ಮಾಡಿ, ಆಮೇಲೆ ಅವ್ರ ಹತ್ರನೇ ಸುಮ್ಮನೆ ಒಂದು ಚುಕ್ಕೆ ಇಟ್ಟಿಲ್ಲ, ಒಂದು ಪದ ಬಿಟ್ಟು ಹೋಗಿದೆ ಅನ್ನೋ ಥರ ಸುಮ್ಮನೆ ಕಾರಣ ಮಾಡಿಸ್ತಾಯಿದ್ರು. ಆವಾಗ ಪ್ರಶ್ನೆ ಮಾಡಿದ್ದಕ್ಕೆ ಇವರು ಅವ್ರ ಅಕ್ರಮಗಳನ್ನೆಲ್ಲ ಬಯಲು ಮಾಡೋ ಕೆಲವೊಬ್ಬರು ಮಾತಾಡಿದ್ದಕ್ಕೆ ಮೈಕ್ನೇ ಆಫ್ ಮಾಡಿಬಿಟ್ಟು ಕೊನೆಗೆ ಊಟದ ಸಮಯ ಆಯಿತು ಅನ್ನೋ ಥರ ಅವರು ಸಭೆನೇ ಮುಗಿಸ್ಬಿಟ್ರು. ಇದು ಸರ್ವ ಸದಸ್ಯರ ಸಭೆ ಏನು ಆರ್ಥಿಕ ಅದು 11 ವರ್ಷ ಆದಮೇಲೆ ಮಾಡಿರೋದು ಇದು ಸರ್ವ ಸದಸ್ಯರ ಸಭೆನ. ಆಮೇಲೆ ಬಾಡೂಟ ಹಾಕ್ಸಿ ಅದೇನು ಮೋಡಿ ಮಾಡಿ ಬಲಿ ಕೊಟ್ಟಿದ್ರು ಆ ಪ್ರಾಣಿಗಳನ್ನ ಎಲ್ಲರೂ ಊಟ ಮಾಡಿದ್ಮೇಲೆ ಮನೆ ಹೊರಟೋದ್ರು ಎಷ್ಟೋ ಜನ. ಆಮೇಲೆ ಕೋರಮ್ ಇಲ್ದಲೇ ಇದ್ರೂ ಬೆಳಿಗ್ಗೆನೇ ಸೈನ್ ಮಾಡಿಸ್ಕೊಂಡಿದ್ರು. ಅದೇ ಕೋರಮ್ ಅನ್ನೋ ಥರ ತೋರಿಸ್ಕೊಡ್ತಿದ್ದಾರೆ ವಿಶೇಷ ಸರ್ವ ಸದಸ್ಯರ ಸಭೆಗೆ. ಆಮೇಲೆ ಇದ್ರ ಬಗ್ಗೆನೂ ಏನು ಬೈಲಾ ತಿದ್ದುಪಡಿ ಬಗ್ಗೆ ಏನೂ ಮಾಹಿತಿ ಕೊಟ್ಟಿಲ್ಲ. ಯಾವ ಬೈಲಾಸ್ ತಿದ್ದುತ್ತಾ ಇದ್ದೀವಿ, ಏನಕ್ಕೆ ತಿದ್ದುತ್ತಾ ಇದ್ದೀವಿ ಅಂತ ಏನೂ ಕೊಟ್ಟಿಲ್ಲ. ಸಡನ್ನಾಗಿ ಇವತ್ತು ಬೆಳಿಗ್ಗೆ ಒಂದು ಪುಸ್ತಕ ಕೊಟ್ಟರು. ಅದರಲ್ಲಿ ಈ ಬೈಲಾಗಳನ್ನ ಹೊಸ ಬೈಲಾಗಳನ್ನ ಮಾತ್ರ ಅದರಲ್ಲಿ ಬರೆದಿದ್ರು. ಅದನ್ನು ನೋಡಿಕೊಂಡು ಅದರಲ್ಲೂ ಪ್ರಶ್ನೆ ಮಾಡ್ತಿದ್ರೆ ಈಗ ಏನೋ ನೌಕರರಿಗೆ ಮತದಾನದ ಹಕ್ಕನ್ನು ಕಿತ್ಕೊಳ್ಳೋ ಥರ, ಆಮೇಲೆ ಯಾರ ಬಗ್ಗೆ ಏನಾದರೂ ಅವ್ರಿಗೆ ಗೊತ್ತಿಲ್ಲದೆ ಅಂದರೆ ಯಾರ ಬಗ್ಗೆ ಏನಾದರೂ ಅವರು ಸದಸ್ಯತ್ವ ಕಿತ್ಕೊಳ್ಳೋ ಥರ ಈಗ ಏನು ಮಾಡಿದ್ದಾರೆ ಅಂದರೆ, ಕೋನಪ್ಪ ರೆಡ್ಡಿ ಅಂತ ಒಂದು ಸತ್ಯವಾದ ನಿರ್ದೇಶಕರು, ಸೇವೆ ಮಾಡ್ತಿದ್ದವರು, ಎಷ್ಟೋ ಭ್ರಷ್ಟಾಚಾರಗಳನ್ನ ತಡೆದಿದ್ದವರು, ಅವ್ರನ್ನೇ ವಜಾ ಮಾಡಿ, ಆ ವಜಾ ಮಾಡಿರೋದನ್ನು ತಿಳಿಸ್ದೆ ಈ ಕಾರ್ಯಕಾರಿ ಸಮಿತಿ ಮಾತ್ರ ನಿರ್ಧಾರ ತೊಗೊಂಡಿದೆ. ಅವರು 30 ಕೋಟಿ ಹಗರಣ ಬಗ್ಗೆ ಹೇಳ್ತಾಯಿದ್ರು. ಕಾರ್ಯಕಾರಿ ಸಮಿತಿ ಒಪ್ಪಿಗೆ ಇಲ್ಲದಲೇ ಖರ್ಚು ಮಾಡಿರೋ ಕೆಂಚಪ್ಪಗೌಡ ಮತ್ತು ಸೆಕ್ರೆಟರಿ ಇದ್ದವರು ಗುತ್ತಿಗೆದಾರರಿಗೆ ಹೇಳಿ 30 ಕೋಟಿಯಷ್ಟು ಕೆಲಸ ಮಾಡಿಸಿದ್ದಾರೆ. ಸೊ ಇಂಥ ಹಗರಣಗಳನ್ನ ಬಯಲಿಗೆಳೆಯುತ್ತಿದ್ದವ್ರನ್ನ ಅವ್ರನ್ನೇ ವಜಾ ಮಾಡೋದಕ್ಕೆ ಇವರೆಲ್ಲ ಗುಂಪು ಕಟ್ಕೊಂಡು ಒಬ್ಬರು ಒಳ್ಳೆಯವ್ರ ಮೇಲೆ ಬೇರೆಯವರೆಲ್ಲ ಗುಂಪು ಕಟ್ಕೊಂಡು ಕೆಲಸ ಮಾಡಿದ್ದಾರೆ. ಅವರು ನೌಕರರಿಗೆ ಜಾಸ್ತಿ ಸಂಬಳ ಕೊಟ್ಟಿದ್ದಾರೆ ಅಂತ ಅವ್ರ ಮೇಲೆ ಕೇಸ್ ಹಾಕಿದಾರಂತೆ. ಅವ್ರ ಹತ್ರ ಫೋನ್ ಮಾಡಿ ಮಾತಾಡಿದೆ, ಯಾಕೆ ಸಭೆಗೆ ಬಂದಿಲ್ಲ, ನೀವು ವಿಚಾರ ಮಂಡಿಸಬೇಕಿತ್ತು ಅಂತಂದರೆ. ಸೊ ಅವನ್ನೂ ಬರ್ದಂಗೆ ಮಾಡಿ ಇವ್ರು ಮಾತ್ರ ಸಭೆ ಮಾಡಿಕೊಂಡು ಅದನ್ನು ಅರ್ಜೆಂಟಲ್ಲಿ ಅಪೋಸ್ ಮಾಡ್ತಾ ಇದ್ದಾಗ, ಎಲ್ಲರೂ ತೊಂದರೆಗಳನ್ನೆಲ್ಲ ಹೇಳ್ತಾ ಇದ್ದಾಗ ಅಬ್ಜೆಕ್ಷನ್ಸ್ ಏನೂ ಒಪ್ಕೊಳ್ದಲೆ ಅದನ್ನು ಮೈಕ್ ಆಫ್ ಮಾಡಿಬಿಟ್ಟು ಸಡನ್ನಾಗಿ ವಂದನಾರ್ಪಣೆ ಮಾಡಿದ್ರು. ಈ ರೀತಿಯಾದ ಒಂದು ಅಕ್ರಮ ನಿಯೋಜಿತ ಅಂದರೆ ಷಡ್ಯಂತ್ರ ಮಾಡಿದ್ದಾರೆ. ಇದು ಒಂದು ದೊಡ್ಡ ಮನುವಾದಿ ಷಡ್ಯಂತ್ರ. ಯಾಕಂದರೆ ಮನುವಾದಿ ಮಾಫಿಯಾದ ಗುಜರಾತಿ, ರಾಜಸ್ಥಾನಿ, ಸಲಾರ್ಪುರಿಯಾಗೆ ಇವರು 52 ಎಕರೆ ಬರ್ಕೊಟ್ಟಿರೋದು ಇದೇ ಕುತಂತ್ರಿ ನಿರ್ದೇಶಕರು. ಬನ್ನಿ ಇವರನ್ನೆಲ್ಲ ನಾವು ಇವ್ರ ಮೇಲೆ ಎಲ್ಲ ತನಿಖೆ ಮಾಡಿಸೋದಕ್ಕೆ ಆಡಳಿತಾಧಿಕಾರಿ ನೇಮಿಸ್ಕೊಂಡು ಬೇಗ ಮರುಚುನಾವಣೆ ಮಾಡಿಸೋಣ. ಆವಾಗ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ, ಬಡ ಒಕ್ಕಲಿಗನಿಗೆ ಸವಲತ್ತುಗಳು ಸಿಗುತ್ತೆ. ಇಲ್ಲಾಂದರೆ ಸುಮ್ಮನೆ ಇವರು ಸಭೆಗಳು ಮಾಡಿಕೊಂಡು ಬಾಡೂಟ ಕೊಟ್ಕೊಂಡು ಎಲ್ಲರನ್ನೂ ಮೋಡಿ ಮಾಡೋ ಥರ ಮಾಡಿಕೊಂಡು ನ್ಯಾಯ ಕ್ರಮಗಳನ್ನ ಮುಂದುವರಿಸ್ತಾ ಇದ್ದಾರೆ. ಬನ್ನಿ ಎಲ್ಲರೂ ಒಗ್ಗಟ್ಟಾಗೋಣ, ಒಂದು ಸತ್ಯವಾದ ಸಂಘ ಕಟ್ಟೋಣ, ವಿಶ್ವಕ್ಕೆ ಮಾದರಿಯಾದ ಒಂದು ಸಂಘ ನಡೆಸೋಣ, ವಿಶ್ವಮಾನವರಾಗೋಣ, ಸತ್ಯವಾಗಿ ಕಟ್ಟೋಣ, ಭೂಮಿ ಸ್ವರ್ಗ ಮಾಡೋಣ. ಸತ್ಯಮೇವ ಜಯತೆ.